ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿ ಹಾಗೂ ಶ್ರೀ ಬೀರೇಶ್ವರ ಸೇವಾ ಸಮಿತಿ ಟ್ರಸ್ಟ್ ನೆಲಮಂಗಲ ಇವರ ನೇತೃತ್ವದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಬೀರೇಶ್ವರ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನೆಲಮಂಗಲ ಕಟ್ಟೆಮನೆಯ ಮೂಲ ದೇವರುಗಳಾದ ಶ್ರೀ ದೊಡ್ಡಯ್ಯ ಸ್ವಾಮಿ, ಶ್ರೀ ಚಿಕ್ಕಯ್ಯ ಸ್ವಾಮಿ, ಶ್ರೀ ಎಣ್ಣೆಗೇರಪ್ಪ ಸ್ವಾಮಿ ದೇವರುಗಳ 3 ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಗೌರವಾಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣನವರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಗಂಗರಾಜು, ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಕಾಲದ್ದಾಗಿದ್ದು ದೇವಾಲಯದ ಆವರಣದಲ್ಲಿರುವಂತಹ ವೀರಗಲ್ಲುಗಳು ದೇವಾಲಯದ ಪುರಾತನ ಇತಿಹಾಸವನ್ನು ಸೂಚಿಸುತ್ತದೆ ಎಂದು ತಿಳಿಸಿದರು. ಶಿವರಾತ್ರಿ ಮಹೋತ್ಸವ 15, 16, 17 ಈ ವರ್ಷದಲ್ಲಿ 15ನೇ ತಾರೀಕಿನ ದಿನ ಮಹಾಶಿವರಾತ್ರಿ ದಿನ ಭಕ್ತಾದಿಗಳು ಉಪವಾಸ ಇದ್ದು ಬಂದು ಭತ್ಯಗಳು ಹಳ್ಳಿಗಳಿಂದ ಏನು ಬೆಳೆದಿರ್ತಾರೆ ರೈತರು, ದವಸ ಧಾನ್ಯಗಳು, ಕಾಳು, ತರಕಾರಿ ಎಲ್ಲ ಈ ದೇವಸ್ಥಾನಕ್ಕೆ ಒಕ್ಕಲುಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ದವಸ ಧಾನ್ಯ ಏನು ಬೆಳೆದಿರ್ತಾರೆ ಎಲ್ಲರೂ ತಂದು ಕೊಡ್ತಾರೆ. ನಂತರ ಅವತ್ತಿನ ರಾತ್ರಿ ಬಂದು ಯಾರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ರಾತ್ರಿ ಬಂದು ಇಲ್ಲಿ ಸ್ವಾಮಿ ಪೂಜೆ ಮಾಡಿಸಿ ಊಟ ಮಾಡ್ತಾರೆ. ನಂತರದಲ್ಲಿ ನಮ್ಮ ಚಿಕ್ಕಯ್ಯ, ದೊಡ್ಡಯ್ಯ, ಎಣ್ಣೆಗೇರಪ್ಪ ಮಠಮನೆ ಅಂತ ಇದೆ ಟೌನಿಂದ, ಅಲ್ಲಿಂದ ದೇವರುಗಳು ತಂದು ಇಟ್ಟು ಇವತ್ತಿನ ದಿನ ಭಕ್ತ ಮಹಾಶ್ರಯರು ಏನು ತಂದಿರ್ತಾರೆ ದವಸ ಧಾನ್ಯಗಳೆಲ್ಲ ಇವತ್ತು 4ರಿಂದ 5 ಸಾವಿರ ಜನ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮ ಪಾಲ್ಗೊಂಡು ನಂತರದಲ್ಲಿ ದಾಸೋಹ ಊಟದ ಕಾರ್ಯಕ್ರಮ ಮುಗಿತದೆ. ನಂತರದಲ್ಲಿ ಇವತ್ತಿನ ಸಂಜೆ 3 ದೇವರುಗಳು ಊಟದ ದೇವರುಗಳ ಇವತ್ತು ಮೆರವಣಿಗೆ ಮಾಡಿ ನಮ್ಮ ಅರಿಕೆಗಳು ಇರ್ತವೆ, ಹಿರಿಯವರಿಗೆ ಕಾಯಿಲೆಗಳಿದ್ದು ಮಕ್ಕಳಾಗದೇ ಇರೋ ಆ ಮಕ್ಕಳಿಗೆ ದೇವರುಗಳು ಮರೆ ಅಂತ ಇರುತ್ತೆ. ಹಳೆ ಸಂಪ್ರದಾಯ ಪ್ರಕಾರವಾಗಿ ಆ ಮರೆ ಬೀಳಿಸಿ ಇವತ್ತಿನ ನಮ್ಮ ವೀರ ಮಕ್ಕಳು ಗಂಗೆ ಗೌರಿ ಕಥೆಗಳು ಹೇಳ್ತಾ ದೇವಸ್ಥಾನದಲ್ಲಿ ಕುಣಿಸ್ಕೊಂಡು ರಾಜಬೀದಿಯಲ್ಲಿ ನೆಲಮಂಗಲದ ರಾಜಬೀದಿಯಲ್ಲಿ ಇವತ್ತು ರಾತ್ರಿ 9:30-10 ಗಂಟೆ ಶುರುವಾದರೆ ಬೆಳಗಿನ ಜಾವದವರೆಗೂ ಅದು ಮಠಮನೆಯಲ್ಲಿ ನಾಳೆ ದಿನ 101 ಮಂಗಳಾರತಿಗಳ ಮುಖ 3 ದೇವರುಗಳು ಕೂಡಿಸಿ 101 ಮಂಗಳಾರತಿ. ಇದು ನಮ್ಮ ಹಿಂದಿನಿಂದ 400-500 ವರ್ಷ ವಿಜಯನಗರ ಸಾಮ್ರಾಜ್ಯದಿಂದನೂ ಇದು ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಇರ್ತಕ್ಕಂಥ ವೀರಗಲ್ಲು ಆಯಾ ಕುಟುಂಬದ ಪ್ರತಿನಿಧಿಸ್ತಕ್ಕಂಥ ಇದು ಯಾವುದೇ ಸಮಾಜದಲ್ಲಿ ಇಲ್ಲದೆ ಇರೋದು ನಮ್ಮ ಸಮಾಜದಲ್ಲಿದೆ. ಅದನ್ನು ನಡೆಸ್ಕೊಂಡು ಅದ್ದೂರಿ ರೀತಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟು ವರ್ಷದ ಪುರಾತನವಾದ ದೇವಸ್ಥಾನ ಇದು? ವಿಜಯನಗರ 14-15ರಿಂದನೂ ಇದ್ರ ಬಗ್ಗೆ ಇತಿಹಾಸ. ಸರ್, ಏನೇನು ಪ್ರಸಾದದ ವ್ಯವಸ್ಥೆ ಮಾಡಿದ್ರಿ? ಇದು ನಿನ್ನೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ಇರುತ್ತೆ. ನಂತರದಲ್ಲಿ ಬೆಳಿಗ್ಗೆ ಪೊಂಗಲ್ಲು, ಸಿಹಿ ಪೊಂಗಲ್ಲು ಮತ್ತು ಬಿಸಿಬೇಳೆ ಬಾತು. ಈಗ ಮುದ್ದೆ, ಸಾರು, ಬೂಂದಿ, ಕಾಳು, ಅನ್ನ, ರಸಂ, ಮಜ್ಜಿಗೆ. ಈವರೆಗೂ ಎಷ್ಟು ಜನ ಭಕ್ತಾದಿಗಳು? ನಿನ್ನೆಯಿಂದ ಈಗ ನಮಗೆ ಅಂದಾಜಿಸಿರೋ ಪ್ರಕಾರ 4ರಿಂದ 5 ಸಾವಿರ ಆಗಿದೆ. ಇನ್ನೂ 1ರಿಂದ 2 ಸಾವಿರ ಜನ. ಇನ್ನು ಮಹಾಶಿವರಾತ್ರಿ ಉತ್ಸವವು ಸುಮಾರು 15 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಬೆಳಗ್ಗೆಯಿಂದಲೇ ದರ್ಶನವನ್ನ ಪಡೆದಿದ್ದು ಇನ್ನು 3ರಿಂದ 4 ಸಾವಿರ ಭಕ್ತಾದಿಗಳು ಬರುವ ನಿರೀಕ್ಷೆ ಇದ್ದು ಬರುವ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣನವರು, ಅಧ್ಯಕ್ಷರಾದ ಶ್ರೀ ಗಂಗರಾಜು ಬಿಡಿ, ಪ್ರಧಾನ ಕಾರ್ಯದರ್ಶಿ ಬೆಟ್ಟಹಳ್ಳಿ ಶ್ರೀ ಡಿ ಶಿವಣ್ಣ, ಪ್ರಧಾನ ಖಜಾಂಚಿ ಶ್ರೀ ಡಿ ಕೃಷ್ಣಪ್ಪ ಖಜಾಂಚಿ ಹಾಗೂ ಆಂತರಿಕ ಲೆಕ್ಕ ಪರಿಶೋಧಕ ಶ್ರೀ ಜಿ ಮಹೇಶ್ ಹಾಜರಿದ್ದರು. ಇಲ್ಲಿಂದ ಅಭಿಷೇಕ ನಡೆದಿದೆ. ಎಚ್.ಎಂ. ರೇವಣ್ಣ ಸಾಹೇಬರು ಅಲ್ಲೇ ಬಂದು ಹೋಗಿದ್ದಾರೆ. ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ಬರ್ತೀವಿ. ನಾವು ದೇವಸ್ಥಾನಕ್ಕೆ ನಾವು ಎಲ್ಲ ನಡ್ಕೊಂಡು ಹೋಗುತ್ತೆ. ದೇವಸ್ಥಾನದಲ್ಲಿ ಒಳ್ಳೆ ಅಭಿಷೇಕ ಮಾಡ್ತಾರೆ. ಪೂಜಾರಪ್ಪರು ಒಳ್ಳೆಯವರು, ಚೆನ್ನಾಗಿ ನಡೀತದೆ, ನಡ್ಕೊಂಡು ಹೋಗುತ್ತೆ ಸರ್. ಪ್ರತಿ ವರ್ಷನೂ ಇದೇ ಥರ ಬರುತ್ತೆ ಜನ. ಒಂದು 3,000 ಜನ ಊಟ ಮಾಡ್ತಾರೆ ಸರ್. ದಾಸೋಹ ನಡೀತಾ ಇದೆ ಬೆಳಗಿನ ಮೇಲೆ. ಹ್ಞೂ ಸರ್, ಪ್ರಸಾದ ಎಲ್ಲ ಊಟ ಚೆನ್ನಾಗಿದೆ ಸರ್. ಊಟ ಮಾತ್ರ ನಾವು ಪಾಯಸ, ಬೂಂದಿ, ಮುದ್ದೆ, ಸಾರು, ಹೆಸರುಬೇಳೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿದೆ ಸರ್. ನಾವು ಹುಟ್ಟದಾಗಿಂದನೂ ಬರ್ತಾನೆ ಇದ್ದೀವಿ ಸರ್. ನಾವು ನೋಡಿದ್ರೆ ತುಂಬಾ ಖುಷಿ ಅನ್ಸುತ್ತೆ. ಇಲ್ಲಿ ನಮ್ಮ ಬೀರೇಶ್ವರ ಸ್ವಾಮಿ ದೇವಸ್ಥಾನ 1000 ವರ್ಷಗಳು ಸ್ಥಾಪನೆ ಇದು. ನಮ್ಮ ಹಿರಿಯಕರು ಮಾಡಿದ್ರು. ಒಂದ್ ಕಾಲದಲ್ಲಿ ಇದೆಲ್ಲ ಹೊಲಮಾಳ, ನೀರು ಸಹ ಇರ್ಲಿಲ್ಲ, ಗೊತ್ತಾಯ್ತಾ. ಇಲ್ಲಿ ನಾವು ಊಟ ಮಾಡಕ್ಕೂ ಅನುಮತಿಸಿತ್ತು. ನಮ್ಮ ಕಲ್ಯಾಣಪ್ಪನವರು, ನಮ್ಮ ಗಂಗರಾಜು, ನಾರಾಯಣಪ್ಪನವರು, ಅಡುಗಪ್ಪನವರು ಎಲ್ಲ ಸೇರಿ ಟ್ರಸ್ಟ್ ಮಾಡಿ ದೇವಸ್ಥಾನನೂ ಅಚ್ಚುಕಟ್ಟಾಗಿ ಕಟ್ಟಿ
ಇಲ್ಲಿ ಎಲ್ಲ ಅನ್ನ ಸಂತರ್ಪಣೆ ಎಲ್ಲಾ ಸೌಲಭ್ಯನೂ ಒದಗಿಸಿದ್ದಾರೆ. ಇನ್ನ ಮುಂದಕ್ಕೆ ಅಭಿವೃದ್ಧಿ ಆಗಲಿ ನಮ್ಮ ಬೀರೇಶ್ವರ ದೇವಮ್ಮ ನಮ್ಮ ಮನೆ ದೇವರು ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಸರ್, ಇವತ್ತು ಅವರೆಕಾಳು ಸಾಂಬಾರು ಮತ್ತೆ ಪಾಯಸ, ಬೂಂದಿ, ಕೋಸಂಬರಿ, ಪಲ್ಯ, ರಸಮ್ಮು ಮತ್ತೆ ವೈಟ್ ರೈಸು, ಮುದ್ದೆ. ಇವತ್ತು ಒಂದು 2.5 ಕ್ವಿಂಟಲ್ ಕಾಳು ಹಾಕಿ ಸಾಂಬಾರ್ ಮಾಡಿದೀವಿ. ಸುಮಾರು ಎಷ್ಟು ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಿದ್ದೀರಾ? ಇದು ಒಂದು 5,000 ಇಂದ 6,000 ಜನಕ್ಕೆ ಆಗಿದೆ. ಈವರೆಗೂ ಎಷ್ಟು ಜನ ಪ್ರಸಾದ ಸೇರಿಸಿದ್ದಾರೆ? ಇಲ್ಲಿವರೆಗೂ ಆಗಲಿ 2,000 ಮೇಲೆ 2,500 ಜನ ಸೇರಿಸಿದ್ದಾರೆ. ಇನ್ನು ಎಷ್ಟು ಜನ ಬರೋ ಇನ್ನು ಒಂದು 3,000 4,000 ಜನ ಇದೆ. ಇನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ಇವಾಗ 5ನೇ ವರ್ಷದಿಂದ ಮಾಡ್ತಾ ಇದ್ದೀನಿ.